ಸ್ನೇಹಿತರೆ, ಈ ಪರ್ವತದಲ್ಲಿ ಬರೋಬ್ಬರಿ 1 ಕೋಟಿ ದೇವಿ ದೇವತೆಗಳು ಕಲ್ಲಿನ ರೂಪದಲ್ಲಿ ಬದಲಾಗಿದ್ದಾರೆ ಎಂದರೆ ನೀವು ನಂಬುತ್ತೀರಾ? ಹೌದು, ಇದು ತ್ರಿಪುರದ ಉನ್ನಾಕೋಟಿ ಪರ್ವತದಲ್ಲಿರುವ ಒಂದು ಅಚ್ಚರಿಯ ಕತೆ. ಇಲ್ಲಿರುವ 1 ಕೋಟಿಗೂ ಹೆಚ್ಚು ದೈತ್ಯ ವಿಗ್ರಹಗಳನ್ನು ನೋಡಿದರೆ ಇವುಗಳನ್ನು ನಿರ್ಮಿಸುವುದು ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯ. ಇಷ್ಟಕ್ಕೂ ಇವರೆಲ್ಲರೂ ಹೇಗೆ ಕಲ್ಲಾದರು ಎಂದರೆ, ಪುರಾಣಗಳ ಪ್ರಕಾರ ಒಮ್ಮೆ ಮಹಾದೇವನು 1 ಕೋಟಿ ದೇವಿ ದೇವತೆಗಳೊಂದಿಗೆ ಕಾಶಿಗೆ ಪ್ರಯಾಣವನ್ನು ಬೆಳೆಸಿದನು. ದಾರಿಯಲ್ಲಿ ರಾತ್ರಿಯ ವಿಶ್ರಾಂತಿಗಾಗಿ ಎಲ್ಲರೂ ಇದೇ ಸ್ಥಳದಲ್ಲಿ ತಂಗಿದರು. ಆದರೆ ಸೂರ್ಯೋದಯವಾದಾಗ ಮಹಾದೇವನನ್ನು ಹೊರತುಪಡಿಸಿ ಉಳಿದ ಯಾರೊಬ್ಬರೂ ಎಚ್ಚರಗೊಳ್ಳಲಿಲ್ಲ. ಈ ಘಟನೆಯಿಂದ ಕೋಪಗೊಂಡ ಶಿವನು ಅವರೆಲ್ಲರಿಗೂ ಕಲ್ಲಿನ ವಿಗ್ರಹಗಳಾಗಿ ಬದಲಾಗುವಂತೆ ಶಾಪವನ್ನು ಕೊಟ್ಟನು. ಇದರಲ್ಲಿ ಆಶ್ಚರ್ಯ ಪಡುವ ಸಂಗತಿ ಏನೆಂದರೆ, ಇಂದಿಗೂ ಯಾರೇ ಈ ವಿಗ್ರಹಗಳನ್ನು ಎಣಿಸಲು ಹೋದರೆ ಸಂಖ್ಯೆ ಯಾವಾಗಲೂ 1 ಕೋಟಿಯಲ್ಲಿ 1 ಕಡಿಮೆಯೇ ಬರುತ್ತದೆ. ಏಕೆಂದರೆ ಆ ಮೂಲ 1 ಕೋಟಿ ದೇವತೆಗಳ ಗುಂಪಿನಲ್ಲಿ ಸ್ವತಃ ಶಿವನು ಇದ್ದನು. ಆದರೆ ಶಾಪದ ನಂತರ ಶಿವನೊಬ್ಬನೇ ಕಾಶಿಗೆ ತೆರಳಿದನು. ಇದು ಕೇವಲ ಕಥೆಯಲ್ಲ, ಇಂದಿಗೂ ನಮ್ಮ ಕಣ್ಣೆದುರಿರುವ ನೈಜ ಸತ್ಯ.